ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಮುಂದುವರಿದ ಭಾಗವನ್ನು ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ಮಿಂಚು ಜೀವನ ಮರಣದ ಮಧ್ಯೆ ಹೋರಾಡ್ತಾ ಇರ್ತಾಳೆ. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ, ICU ಇರ್ತಾಳೆ. ಅಗಸ್ತ್ಯ ಕಾವೇರಿ ಬಹಳಷ್ಟು ಪ್ರಯತ್ನ ಪಡ್ತಾರೆ, ಪಾಪ ಹರಸಾಹಸ ಪಡ್ತಾರೆ ದುಡ್ಡನ್ನ ಹೊಂದಿಸ್ಲಿಕ್ಕೋಸ್ಕರ. ವಿಧಿ ಇಲ್ಲದೆ ಅಗಸ್ತ್ಯ ಗೌಡ್ನ ಹತ್ರ ಬರ್ತಾನೆ. ಬಂದ್ಬಿಟ್ಟು, ಗೌಡ್ರೆ ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು ಅಂತ ಕೇಳಿದಾಗ ಅವನು ತತ್ಕ್ಷಣ ಯೋಚನೆ ಮಾಡೋದಿಲ್ಲ. ಗೌಡ ಈ ಪತ್ರದ ಮೇಲೆ ಸೈನ್ ಹಾಕು ಅಂತ ಹೇಳ್ತಾನೆ. ಜೊತೆಗೆ ಕಾವೇರಿ ಜೊತೆ ಹೇಳಿರ್ತಾನೆ ಅಗಸ್ತ್ಯ. ನಾನು ಯಾಕೆ ಅಂದರೆ ಅವ್ರ ಅಪ್ಪನ ಹತ್ರ ದುಡ್ಡು ಕೇಳೋಕ್ಕೋಸ್ಕರ. ಕಾವೇರಿ ಅಂದು ಅವ್ರ ಮಾವನ ಹತ್ರ ದುಡ್ಡು ಬೇಡ ಅಂದಿರ್ತಾಳೆ. ಈಗೇನು ತೊಗೊಳೋದು ಅಂತ ಹೇಳಿ ಸ್ವಾಭಿಮಾನದಿಂದ ಅಂದಾಗ, ಸ್ವಾಭಿಮಾನ ಬದಿಗಿಟ್ಟು ಇವತ್ತು ನಾನು ನನ್ನ ಮಿಂಚು ಬದುಕಿಸ್ಲಿಕ್ಕೋಸ್ಕರ ಯಾವ ಪ್ರಯತ್ನ ಬೇಕಾದರೂ ನಾನು ಕೈ ಹಾಕ್ತೀನಿ ಟೀಚರ್ ಕಾವೇರಿ ಅಂತ ಹೇಳಿರ್ತಾರೆ. ಈತ ಕಾವೇರಿಯು ಕೂಡ ವಿಧಿ ಇಲ್ದೇ ಆಯ್ತು ಅಂತ ಒಪ್ಪಿಗೆ ಕೊಟ್ಟಿರ್ತಾಳೆ. ಇಲ್ಲಿ ನೋಡಿದರೆ ಗೌಡ ತಕ್ಷಣ ಸೈನ್ ಹಾಕ್ಸ್ಕೊಳ್ಳಿಕ್ಕೆ ಹೊರಡ್ತಾನೆ. ಆ ಸೈನ್ ಹಾಕ್ಸ್ಕೊಳ್ಳಿಕ್ಕೆ ಹೊರಟಾಗ ಇನ್ನೇನು ಸೈನ್ ಹಾಕಬೇಕು ಅನ್ನೋಷ್ಟರಲ್ಲಿ ಕಾವೇರಿ ಫೋನ್ ಮಾಡ್ತಾಳೆ. ಬಂದುಬಿಡ್ತಾನೆ. ಬಂದರೆ ಇಲ್ಲಿ ಕಾವೇರಿ ದುಡ್ಡನ್ನು ಹೊಂದಿಸಿರ್ತಾಳೆ, ಮಿಂಚು ಆಸ್ಪತ್ರೆ ಖರ್ಚು ವೆಚ್ಚಕ್ಕೆಲ್ಲ. ಇಲ್ಲಿ ಕೇಳ್ತಾನೆ ಅಗಸ್ತ್ಯ, ಯಾಕೆ ಹೆಂಡ್ತಿ ಈ ಮಾಂಗಲ್ಯನ ಮಾರಿಬಿಟ್ಟೆ ನೀನು, ಅಡ್ಬಿಟ್ಟೆ ಅಂತ ಹೇಳಿ. ಅದಕ್ಕೆ ಕಾವೇರಿ ಹೇಳ್ತಾಳೆ, ಸರ್ ನನಗೆ ಮಾಂಗಲ್ಯಕ್ಕಿಂತನೂ ಕೂಡ ಭಾಳಷ್ಟು ಮುಖ್ಯ ಅಂತ ಅಂದರೆ ನೀವು. ಯಾವುದೇ ಹೆಣ್ಗಾದ್ರೂ ನೀವು ಹೇಳ್ದಾಗೆ ಮಾಂಗಲ್ಯ ಅನ್ನೋದು ತುಂಬಾ ಮುಖ್ಯ ನನಗೆ. ನನಗೆ ಅಷ್ಟೇ ಅಲ್ಲ, ಪ್ರತಿಯೊಂದು ಹೆಣ್ಣಿಗೂ ಕೂಡ ತನ್ನ ಗಂಡ ಕಟ್ಟಿರೋ ತಾಳಿ, ಅರಿಶಿನ, ಕುಂಕುಮ, ಬಳೆಗಳು, ಕಾಲುಂಗ್ರ ಇದೆಲ್ಲದೂ ಕೂಡ ಭಾಳಷ್ಟು ಶ್ರೇಷ್ಠ, ಪ್ರಮುಖವಾಗಿರ್ತಕ್ಕಂಥದ್ದು. ಇದೆಲ್ಲ ಹೆಣ್ಣಿಗೆ ಬೇಕೇ ಬೇಕು. ಆದರೆ ಈ ದಿನ ನಾವಿರುವಂತಹ ಪರಿಸ್ಥಿತಿನಲ್ಲಿ ಈ ಚಿನ್ನದ ಸರ ಅವಶ್ಯಕತೆ ಇದೆಯಾ ಅಂತ ಅನ್ನಿಸ್ತು. ನನಗೆ ಬರೀ ದಾರವಾಗಿ ಕಾಣಿಸ್ತು. ಈ ದಾರದಿಂದ ಒಂದು ಮಗು ಪ್ರಾಣ ಉಳಿಸ್ಬೋದಲ್ವಾ ಅನ್ನೋ ಯೋಚನೆ ಬಂದಿದ್ದೇ ತಡ ನಾನು ಅಡ ಇಟ್ಬಿಟ್ಟೆ ಸರ್. ನಾನು ಮಾಡಿದ ತಪ್ಪಲ್ಲ ಅಲ್ವಾ ಸರ್? ಹಾಗಂದಾಗ ಅಗಸ್ತಿನ ಕಣ್ಣಲ್ಲಿ ನೀರು ಬರ್ತದೆ. ಬಾಚಿ ಅಪ್ಕೊಳ್ತಾನೆ ಕಾವೇರಿನ. ನನ್ನ ಹೆಂಡತಿ ಎಂಥ ಪರಿಸ್ಥಿತಿಗೆ ಬಂದ್ಬಿಟ್ಲು ಅಂತ ಹೇಳಿ ಅವಳನ್ನ ಭಾಳಷ್ಟು ಅಭಿಮಾನಿಸ್ಕೊಂಡು ಆನಂತರ ಅದಕ್ಕೆ ಕಾವೇರಿ ಹೇಳ್ತಾಳೆ. ಅದಕ್ಕೆ ಅಗಸ್ತ್ಯ ಹೇಳ್ತಾನೆ, ನಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸನ ಹೆಂಡ್ತಿ ನೀವು ಮಾಡಿದ್ದೀರ. ನಾನು ಏನು ತಾನೇ ಹೇಳೋಕ್ಕೆ ಸಾಧ್ಯ ಹೇಳಿ? ಇದಕ್ಕೆ ಯಾವುದೇ ಉಪಾಯನೂ ಕೂಡ ನನಗೆ ಕಾಣ್ತಾ ಇಲ್ಲ. ನೀವು ಮಾಡಿದ್ದೀರ. ಇಷ್ಟು ದೊಡ್ಡ ಜವಾಬ್ದಾರಿನ ಇಷ್ಟು ಸರಳವಾಗಿ ನಿಭಾಯಿಸಿದ್ದೀರ ನೋಡಿ ಹೆಂಡ್ತಿ. ರಿಯಲಿ ಗ್ರೇಟ್ ಹೆಂಡ್ತಿ ನೀವು. ನನ್ನ ಹೆಂಡ್ತಿಯಾಗಿ ಬಂದಿದ್ದಕ್ಕೆ ಸಾರ್ಥಕ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಅಂತ ಹೇಳ್ತಾನೆ. ಹಾಗಂದಾಗ ಕಾವೇರಿ, ನಿನ್ನಿಂದ ಒಂದು ಜೀವ ಉಳಿತು ಹೆಂಡ್ತಿ, ರಿಯಲಿ ತುಂಬ ಥ್ಯಾಂಕ್ಸ್ ನಿಮಗೆ. ಹಾಗಂದಾಗ ಕಾವೇರಿ ಇಂದಿನ ದಿನಗಳಲ್ಲಿ ಕಳೆದಂಥ ಕ್ಷಣಗಳನ್ನು ಜ್ಞಾಪಿಸ್ಕೊಳ್ತಾಳೆ. ಇಬ್ರು ಕನಸನ್ನು ಕಟ್ಟಿರ್ತಾಳೆ. ಇವಳಿಗೆ ತೊಟ್ಲನ್ನು ಉಡುಗೊರೆಯಾಗಿ ಕೊಡ್ತಾನೆ, ನಮಗೆ ಮಗು ಬೇಕು ಅಂತ ಹೇಳಿ. ಮಗುವಿನ ಆಗಮನದ ಆ ನಿರೀಕ್ಷೆಯಲ್ಲಿ ಸಂತಸದಿಂದ ಕಾಲ ಕಳಿತಕ್ಕಂಥ ಸಂದರ್ಭದಲ್ಲಿ ದಿಢೀರಂತ ಅಗಸ್ತ್ಯನ ಕಾಣೆ ಆಗ್ತದೆ. ಅಗಸ್ತ್ಯ ಯಾವಾಗ ಕಾಣೆ ಹಾಕ್ತಾನೋ, ಇಲ್ಲಿ ಗರ್ಭಿಣಿಯಾಗಿರ್ತಕ್ಕಂಥ ಕಾವೇರಿನ ತಳ್ಳಿರ್ತಕ್ಕಂಥ ಇದೇ ಅರ್ಜುನ್ನು. ಆ ತಳೆದಾಗ ಅಲ್ಲಿ ಹೇಳ್ತಾರೆ ಅವರು ವೈದ್ಯರು, ನಾಟಿ ವೈದ್ಯರು, ಬಹಳಷ್ಟು ಎತ್ತರದಿಂದ ಬಿದ್ದಿರೋದ್ರಿಂದ ಅದು ಎಲೆಗಳ ರಾಶಿ ಮೇಲೆ ಬಿದ್ದಿದ್ದಾರೆ, ಜೀವಕ್ಕೆ ಅಪಾಯ ಆಗಿಲ್ಲ, ಆದ್ರೆ ಗರ್ಭಪಾತ ಆಗ್ಬಿಟ್ಟಿದೆ ಅಂತ ಹೇಳಿ. ಅದಕ್ಕೆ ಕಾವೇರಿ ಹೇಳ್ತಾಳೆ ಆ ಕ್ಷಣಗಳನ್ನ ಜ್ಞಾಪಿಸ್ಕೊಂಡು, ನಮ್ಮ ಮಗುನಂತೂ ನಾವು ಉಳಿಸ್ಕೊಳಕ್ಕಾಗ್ಲಿಲ್ಲ, ಆದ್ರೆ ಈ ಮಗುನಾದ್ರೂ ಉಳಿಸ್ಕೋಬೇಕಲ್ವ ಸರ್, ಅದಕ್ಕೋಸ್ಕರನೇ ಈ ನಿರ್ಧಾರ ಮಾಡಿದೆ ಸರ್. ಅಷ್ಟಕ್ಕೂ ನೀವೇ ನನ್ನ ಜೊತೆಲಿ ಇರ್ಬೇಕಾದ್ರೆ ಚಿನ್ನದ ಸರಕ್ಕೆ ಯಾಕೆ ಸರ್ ನನ್ನ ಪ್ರಾಮುಖ್ಯತೆ ಕೊಡ್ಲಿ? ಹೌದಲ್ವಾ ಸರ್? ಈ ಹಿಂದೇನೂ ಕೂಡ ನಾನು ಸರ ಇಲ್ದೇನೆ, ಮಾಂಗಲ್ಯ ಸರ ಇಲ್ದೇನೆ ಕಾಲ ಹಾಕಿದ್ದೀನಿ ಸರ್. ಯಾಕೆ ಸರ್ ಅಷ್ಟು ಪ್ರಾಮುಖ್ಯತೆ ಕೊಡ್ಬೇಕು? ನೀವೇ ನನ್ನ ಜೊತೆ ಇರ್ಬೇಕಾದ್ರೆ ಇದು ಮುಖ್ಯ ಅಂತ ನನಗೆ ಅನ್ನಿಸ್ಲಿಲ್ಲ ಸರ್. ನನಗೆ ಈ ಚಿನ್ನದ ದಾರ ಬಹಳಷ್ಟು ಮುಖ್ಯ ಅಂತ ಅನ್ನಿಸ್ಲಿಲ್ಲ ಸರ್. ನೀವೇ ನನ್ನ ಜೊತೆ ಇರ್ಬೇಕಾದ್ರೆ ಅದಕ್ಕೆ ಯಾಕೆ ಸರ್ ನಾನು ಪ್ರಾಮುಖ್ಯತೆ ಕೊಡ್ಲಿ? ನೀವ್ ನನಗೆ ಮುಖ್ಯ. ನಾವಿಬ್ರು ಜೊತೆಲಿ ಇರ್ಬೇಕಾದ್ರೆ ಯಾವತ್ತಾದ್ರೂ ನಮ್ ನಂಬಿಕೆ, ನಮ್ ಪ್ರೀತಿ ಕಡಿಮೆ ಆಗಿದ್ಯಾ ಸರ್? ಯಾವತ್ತು ದುಡ್ಡು ಒದಗ್ ಬರುತ್ತೋ ಅವತ್ತು ಬಿಡಿಸ್ಕೊ ಬಂದ್ರಾಯ್ತು. ಅಲ್ಲಿವರೆಗೂ ಈ ಅರ್ಶನ ದಾರ ನನ್ನ ಕುತ್ತಿಗೆಯಲ್ಲಿ ಇರ್ತದೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಸರಿನಾ ಸರ್? ಹೆಂಡ್ತಿ, ಮೊದಲಿನಿಂದಲೂ ಕೂಡ ಬೇರೆಯವ್ರ ಖುಷಿನಲ್ಲೇ ಸಂತೋಷ ಕಾಣ್ತಿರಲ್ಲ,
ನಿಮ್ಗೆ ಏನ್ ತಾನೇ ಹೇಳಕ್ಕಾಗತ್ತೆ, ಮತ್ತೊಂದ್ಸಲ ಮತ್ತೆ ಥ್ಯಾಂಕ್ಸ್ ಹೇಳ್ಬೋದು ಅಷ್ಟೇ ಹೆಂಡ್ತಿ ಅಂತ ಹೇಳಿ ಅಗಸ್ತ್ಯ ಹೇಳ್ತಾನೆ. ಅಷ್ಟರಲ್ಲಿ ನಿತ್ಯ ಬರ್ತಾಳೆ. ಅಣ್ಣ ಅಣ್ಣ ಅಂತ ಕೂಗ್ಕೋತಾಳೆ. ಅಷ್ಟರಲ್ಲಿ ಕಾವೇರಿ ಗಾಬರಿಯಾಗಿ ಮಾಂಗಲ್ಯನ ಒಳಗ್ ನಿತ್ಯ ಇದ್ದೋಳು, ಅಣ್ಣ ಡಾಕ್ಟರ್ ಕರಿತಾ ಇದ್ದಾರೆ, ನೀನ್ ಬರ್ಬೇಕಂತೆ. ಆಯ್ತು ಬರ್ತೀನಿ ಅಂತ ಹೇಳಿ ಹೇಳ್ತಾನೆ. ಕಾವೇರಿಗೆ ಬರ್ತೀನಿ ತಡಿ ಹೆಂಡ್ತಿ ಅಂತ ಹೇಳ್ತಾನೆ. ಕಾವೇರಿನೂ ಕೂಡ ಜೊತೆನಲ್ಲೇ ಹೋಗ್ತಾಳೆ ಹಿಂದೆನೆ. ಅಂತೂ ಕಾವೇರಿಯ ಮಾಂಗಲ್ಯ ಹಡಬಿಡೋದ್ರಿಂದ ಮಿಂಚು ಪ್ರಾಣ ಉಳಿತಾ ಇದೆ. ಒಂದು ಮಗುವಿನ ಪ್ರಾಣವನ್ನ ಉಳಿಸ್ತೆ ಎನ್ನುವಂತಹ ತೃಪ್ತಿ ಕಾವೇರಿಗೆ. ಅಗಸ್ತ್ಯನಿಗೆ ಅರ್ಜುನನ ಮಗಳನ್ನು ಕಾಪಾಡದೆ ಅನ್ನುವಂತಹ ತೃಪ್ತಿ ಅಗಸ್ತ್ಯನಿಗೆ. ಅಂತೂ ಗಂಡ ಹೆಂಡತಿ ಇಬ್ರು ಕೂಡ ತ್ಯಾಗಮಯಿಗಳಾಗಿ ಅರ್ಜುನನ ಇಡೀ ಕುಟುಂಬವನ್ನ ಅವನ ಮಗುವಿನ ಸಮೇತವಾಗಿ ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತು ಮುಂದೆ ಸಾಕ್ತಾ ಇರ್ತಕ್ಕಂಥ ಕಾವೇರಿ ಅಗಸ್ತ್ಯನ ಪಯಣ ಸುಖವಾಗಿರ್ಲಿ ಅಂತ ಹೇಳಿ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹಾರೈಸೋಣ. ಇಲ್ಲಿಗೆ ಈ ಒಂದು ಸಂಚಿಕೆ ಮತ್ತೊಂದು ಭಾಗ. ನೀವೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಧನ್ಯವಾದ.